ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಪೀಪಲ್ಸು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅಂತ. ಈ ಪ್ಯಾರಾಗ್ರಾಫ್ ಈ ಸೆಕ್ಷನಲ್ಲಿ ನಾವು ನೋಡಿದ್ವಿ. ಅದಕ್ಕೆ ಮುಂಚೆ ಏನು ನೋಡಿದ್ವಿ ಅಂದರೆ ಒಂದು ಜಸ್ಟ್ ರಿವೈಸ್ ಮಾಡ್ತಾ ಬರೋಣ. ಮೊದಲು ಪೀಪಲ್ಸು ಹೇಗೆ ಜೀವನ ಮಾಡ್ತಿದ್ರು, ಫಾರ್ಮರ್ಸ್ ಹೇಗಿದ್ರು, ರೂಲರ್ಸ್ ಹೇಗಿದ್ರು, ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ವಿ. ಆ ಥರ ಎಲ್ಲರಿಗೂ ಡೌಟ್ಸ್ ಇರುತ್ತೆ, ಹೇಗೆ ಅವ್ರ ಜೀವನ ನಡೀತಾ ಇತ್ತು, ಅವ್ರ ಡ್ರೆಸ್ ಶೈಲಿ ಹೇಗಿರ್ತಿತ್ತು, ಅವ್ರ ಊಟ ಉಪಚಾರಗಳು ಹೇಗಿರ್ತಿತ್ತು ಅಂತ. ನೆಕ್ಸ್ಟ್ ಅವರು ಫಸ್ಟು ಹ್ಯೂಮನ್ ಟ್ರೇಸಸ್ ಎಲ್ಲಿರುತ್ತೆ ಅಂದರೆ ಅವರು ಎಲ್ಲಿ ವಾಸ ಆಗ್ತಿದ್ರು, ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದ್ರು ಅಂತೆಲ್ಲ ಇಲ್ಲಿ ನಾವು ನೋಡಿದ್ವಿ. ಕಿರ್ತಾರ್ ಸುಲೈಮಾನಲ್ಲಿ ಫಸ್ಟ್ ಕ್ರಾಪ್ಸ್ ಗ್ರೋ ಮಾಡ್ತಾರೆ, ವೀಟ್ ಆ್ಯಂಡ್ ಬಾರ್ಲಿ ಅಂತ. ನೆಕ್ಸ್ಟು ವಿಂಧ್ಯ ನರ್ಮದಾ ರೀಜನಲ್ಲಿ ಫಸ್ಟು ರೈಸ್ ಗ್ರೋ ಮಾಡ್ತಾರೆ. ನೆಕ್ಸ್ಟು ಗಾರೋ ಹಿಲ್ಸು, ದೆನ್ ಗಂಗಾದು ಸೌತಲ್ಲಿ ಮಗಧ ಕಿಂಗ್ಡಮ್ಮು, ಅದು ಲಾರ್ಜ್ ಕಿಂಗ್ಡಮ್ ಆಗಿರುತ್ತೆ ಆಗಿನ ಕಾಲದಲ್ಲಿ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಎಷ್ಟು ವರ್ಷಗಳ ಹಿಂದೆ ಅದೆಲ್ಲ ಇತ್ತು ಅಂತ ನೋಡಬೇಕು. ಈಗ 2500 ಇಯರ್ಸ್ ಆಗೋ ಸಿಟೀಸ್ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಗಂಗಾ ಆ್ಯಂಡ್ ಇಟ್ಸ್ ಟ್ರೈಬ್ಯೂಟರಿ, ಇದು ಇಂಪಾರ್ಟೆಂಟು. ಮತ್ತು 4700 ಇಯರ್ಸ್ ಆಗೋ ಸಿಟೀಸ್ ಫ್ಲೋರಿಶ್ಡ್, ಅಂದರೆ ಆವಾಗ ಸಿಟಿಗಳ ಉದ್ಭವ ಜಾಸ್ತಿ ಆಗ್ತಿತ್ತು, ಎಲ್ಲ ಕಡೆ ಸಿಟಿಗಳು ಜಾಸ್ತಿ ಬೆಳೆಯೋಕ್ಕೆ ಶುರು ಆದವು ಅಂತ ಗೊತ್ತಾಗುತ್ತೆ. ಮತ್ತು 8000 ಇಯರ್ಸ್ ಆಗೋ ಏನಾಗಿರುತ್ತೆ ಅಂದರೆ ಫಸ್ಟ್ ವುಮೆನ್ ಆ್ಯಂಡ್ ಮೆನ್ ಬಿಗ್ಯಾನ್ ಟು ಗ್ರೋ ಕ್ರಾಪ್ಸ್. ಕೆಲವೊಂದು ದವಸ ಧಾನ್ಯಗಳನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅದು ಯಾವುದು ಆವಾಗ ಮೇನ್ ಕ್ರಾಪ್ ಆಗಿರುತ್ತೆ ಅಂದರೆ ವೀಟ್ ಆ್ಯಂಡ್ ಬಾರ್ಲಿ. ನೆಕ್ಸ್ಟ್ ಇವತ್ತಿನ ಸೆಕ್ಷನಲ್ಲಿ ವೈ ಡೂ ಪೀಪಲ್ ಟ್ರಾವೆಲ್ ನವಡೇಸ್, ಇವಾಗ ಜನಗಳು ಯಾಕೆ ಓಡಾಡ್ತಾರೆ ಅಂತ. ಲುಕ್ ಅಟ್ ದಿ ಮ್ಯಾಪ್ ಒನ್ ನೋಡ್ತಾ ಒನ್ಸ್ ಮೋರ್ ಅಂತ ಹೇಳಿದ್ದಾರೆ. Hills, mountains and seas form the natural frontiers of the subcontinent. While it was difficult to cross these frontiers, those who wanted could and did the scale mountains and cross the seas. People from across the frontiers came into the subcontinent and settled here. These movements of people enriched our culture, traditions. People have shared their new ways of carving stone, composing music and even cooking food over hundreds of years. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಪೀಪಲ್ಸ್ ಈ ಥರ ಟ್ರಾವೆಲ್ ಮಾಡ್ತಾ ಫಾರ್ ಎಕ್ಸಾಂಪಲ್ಲು ಹಿಮಾಲಯ ರೀಜನಲ್ಲಿದ್ದವರು ಸಪೋಸ್ ಸೆಂಟ್ರಲ್ ಇಂಡಿಯಾಗೆ ಬರ್ತಾರೆ, ಅವ್ರ ಫುಡ್ ಸ್ಟೈಲ್ಸ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ಇಷ್ಟ ಇರೋರು ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಅಲ್ಲಿಂದ ಬಂದವರು ಇಲ್ಲಿ ಯಾವುದಾದ್ರೂ ಅವ್ರಿಗೆ ಇಷ್ಟ ಇದ್ದು ಅವ್ರು ಕಲಿತು ಅವ್ರ ಕಡೆ ಹೋಗಿ ಅದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೋಸ್ಟಲ್ ರೀಜನಲ್ಲಿ ಬಂದರೆ ಇಲ್ಲಿ ಫಿಶ್ಶು, ಸೀ ಫುಡ್ ಜಾಸ್ತಿ ಇರುತ್ತೆ. ಈ ಕಡೆ ಈ ಥರ ಫುಡ್ಸ್ ಇಂಟ್ರೆಸ್ಟ್ ಇರೋರು ಅದನ್ನೆಲ್ಲ ಬೇರೆ ಅದರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಆರ್ ದಿ ವರ್ಲ್ಡ್ ದೇ ವಿಲ್ ಯೂಸ್. ನೆಕ್ಸ್ಟು ಒಂದೊಂದು ರೀಜನಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲಿ ಏನು ಅವೈಲಬಿಲಿಟಿ ಇದೆಯೋ ಅದನ್ನು ತೊಗೊಂಡು ಅವರು ಫುಡ್ಸ್ನ ಪ್ರಿಪೇರ್ ಮಾಡ್ತಿರ್ತಾರೆ. ಸೊ ಇದು ಇಂಡಿಯಾದಲ್ಲಿ ಈ ಥರ ದೊಡ್ಡ ದೊಡ್ಡ ಹಿಮಾಲಯ ಮೌಂಟೇನ್ಸಿಂದ ಹಿಡಿದು ಡೆಸರ್ಟ್ಸಿಂದ ಹಿಡಿದು ಕೋಸ್ಟಲ್ ಏರಿಯಾಯಿಂದ ಹಿಡಿದು ಎಲ್ಲ ಥರದ ವಿಧವಾದ ಫ್ರಾಂಟಿಯರ್ಸ್ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಎನ್ರಿಚ್ಡ್ ಕಲ್ಚರ್ ಇದೆ ಮತ್ತು ಕುಕ್ಕಿಂಗ್ ಸ್ಟೈಲು ಇದೆ. ನೇಮ್ಸ್ ಆಫ್ ದಿ ಲ್ಯಾಂಡ್. 2 of the words were often used for the country are India and Bharat. ಇಂಡಿಯಾಗೆ 2 ನೇಮ್ನ ಯಾವಾಗಲೂ ಹೇಳ್ತಾ ಇರ್ತಾರೆ ಆಗಿನ ಕಾಲದಿಂದ. ಅದು ಯಾವುದಂದರೆ ಇಂಡಿಯಾ ಆ್ಯಂಡ್ ಭಾರತ್. ದ ವರ್ಡ್ ಇಂಡಿಯಾ ಕಮ್ಸ್ ಫ್ರಮ್ ದ ಇಂಡಸ್ ಕಾಲ್ಡ್ ಸಿಂಧು ಇನ್ ಸ್ಯಾನ್ಸ್ಕ್ರಿಟ್. ಇಂಡಿಯಾ ಅನ್ನೋ ನೇಮ್ ಹೇಗೆ ಬರುತ್ತೆ ಇಂಡಿಯಾಗೆ ಅಂದರೆ ಇಂಡಸ್ ಅಂತ, ಅಂದರೆ ಸಿಂಧು ನದಿ ಇದೆಯಲ್ಲ, ಆ ಸಿಂಧು ನದಿ ನಾಗರಿಕತೆ ಅಂತ ಆವಾಗಲಿಂದ ಹೇಳ್ತಾ ಬಂದು ಅದಕ್ಕೆ ಈ ಹೆಸರು ಬರುತ್ತೆ. ಅದು ಸ್ಯಾನ್ಸ್ಕ್ರಿಟಲ್ಲಿ ಸಿಂಧು ಅಂತ ಮೆನ್ಷನ್ ಆಗಿದೆ. Find Iran and Greece in your atlas. The Iranians and the Greeks who came through the northwest about 2500 years ago and were familiar with the Indus called it Hindos or Indas, and the land to the east of the river called India. The name Bharat was used for a group of people who lived in the northwest and who are mentioned in the Rig Veda. The earliest composition in Sanskrit dated about 3500 years ago. Later it was used for the country. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮೊದಲು ಇರಾನ್ ಅವರು, ಗ್ರೀಕ್ ಅವರು ಇಲ್ಲಿ ಟ್ರೇಡಿಗೆ ಅಂತ ಬರ್ತಾಯಿದ್ರು. ಸೊ ಅವ್ರು ಬರ್ತಾ ಇದ್ದಿದ್ದು ನಾರ್ತ್ ವೆಸ್ಟ್ ವೇಸ್, ಅಂದರೆ ಈ ಕಡೆ ಈ ರೀಜನಿಂದ ಅವರು ಇಂಡಿಯಾಗೆ ಎಂಟರ್ ಆಗ್ತಿದ್ರು. ಸೊ ಈ ನಾರ್ತ್ ವೆಸ್ಟ್ ರೀಜನಲ್ಲಿ ಇಲ್ಲಿ ನಿಮಗೆ ಕಾಣ್ತಿದೆ ಇಂಡಸ್ ರಿವರ್ ಇದೆ. ಸೊ ಅವರು ಇಂಡಸ್ನ ಅದೇ ಥರ ಪ್ರೊನೌನ್ಸ್ ಮಾಡ್ತಾ ಇಂಡೋಸ್ ಅಂತ ಹೇಳ್ತಾ ಅದು ಕೊನೆಗೆ ಇಂಡಿಯಾ ಆಗುತ್ತೆ.
ಆದರೆ ಭಾರತ್ ಅನ್ನೋ ಹೆಸರು ಬರುತ್ತೆ ಅಂದರೆ ಋಗ್ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅದೇ ಪೀಪಲ್ ಇರಾನಿಯನ್ಸು ಮತ್ತು ಆ ಗ್ರೀಕ್ಸು ಈ ರೀಜನಲ್ಲಿ ವಾಸಿಸ್ತಾ ಇರೋ ಜನಗಳನ್ನ ಭಾರತ ಅಂತ ಕರೀತಾ ಇರ್ತಾರೆ. ದ ನೇಮ್ ಆಫ್ ಭಾರತ ವಾಸ್ ಯೂಸ್ಡ್ ಫಾರ್ ದ ಗ್ರೂಪ್ ಆಫ್ ಪೀಪಲ್ ಹೂ ಲಿವ್ಡ್ ಇನ್ ದ ನಾರ್ತ್ ವೆಸ್ಟ್. ಈ ರೀಜನಲ್ಲಿ ಪೀಪಲ್ಲು ಜೀವಿಸ್ತಾ ಇರ್ತಾರಲ್ಲ ಇವ್ರನ್ನ ಭಾರತ್ಸ್ ಅಂತ ಕರೀತಾ ಇರ್ತಾರೆ. ಸೊ ಹಂಗೆ ಭಾರತ ಅಂತ ನೇಮು ಬರುತ್ತೆ. ಆ್ಯಂಡ್ ಈ ನೇಮು ಋಗ್ವೇದದಲ್ಲಿ ಕೂಡ ಮೆನ್ಷನ್ ಆಗಿದೆ. ಋಗ್ವೇದ 3500 ಇಯರ್ಸ್ ಆಗೋ ಹಳೆಯದು, 3500 ವರ್ಷ ಹಳೆಯದು. ಲೇಟರ್ ಇಟ್ ವಾಸ್ ಯೂಸ್ಡ್ ಫಾರ್ ದ ಕಂಟ್ರಿ, ಅಲ್ಲೆಲ್ಲ ಉಲ್ಲೇಖ ಆಗಿರೋದು ಇವಾಗ ನಮ್ಮ ಕಂಟ್ರಿಗೆ ಹೆಸರಾಗಿದೆ. ಫೈಂಡ್ ಔಟ್ ಅಬೌಟ್ ದ ಪಾಸ್ಟ್. There are several ways of finding out about the past. One is to search for the read books and were written long ago. These are called manuscripts because they were written by hand. This comes from the Latin word manu, meaning hand. These were usually written on palm leaves or on specially prepared bark of a tree known as a birch, which grows in the Himalayas. ಇವ್ರೇನು ಹೇಳ್ತಾ ಇದ್ದಾರೆ, ನಮ್ಮ ಪಾಸ್ಟ್ ಬಗ್ಗೆ ನಾವು ಹೇಗೆಲ್ಲ ತಿಳ್ಕೊಬೋದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ತುಂಬ ವೇಸ್ ಇದೆ. ಅದರಲ್ಲಿ ಒಂದೇನು ಅಂದರೆ ಮನುಸ್ಕ್ರಿಪ್ಟ್ಸು. ಇದನ್ನು ತುಂಬ ವರ್ಷಗಳ ಹಿಂದೆ ಬರೆದಿದೆ. ತುಂಬ ಬುಕ್ಸ್ಗಳು ನಮಗೆ ಸೋರ್ಸ್ ಆಗಿ ಸಿಕ್ಕಿದ್ದಾವೆ. ನಮ್ಮ ಹಳೆ ಕಾಲದಲ್ಲಿ ಏನು ನಡೀತಾ ಇತ್ತು, ಆ ಥರ 1000 ಇಯರ್ಸ್ ಆಗೋ ಎಲ್ಲ ಏನು ನಡೆದಿತ್ತು ಅನ್ನೋದಕ್ಕೆ ತುಂಬ ಬುಕ್ಕುಗಳು, ಪುರಾವೆಗಳೆಲ್ಲ ಸಿಕ್ಕಿದ್ದಾವೆ. ಬಿಕಾಸ್ ದೇ ಆರ್ ರಿಟನ್ ಬೈ ಹ್ಯಾಂಡ್. ಏನಿದು ಅಂದರೆ ಮನುಸ್ಕ್ರಿಪ್ಟ್ಸ್ ಅನ್ನೋದು ಹ್ಯಾಂಡ್ ರಿಟನ್ನು. ಸೊ ಈ ಮನು ಅನ್ನೋ ವರ್ಡ್ ಎಲ್ಲಿಂದ ಬರುತ್ತೆ ಅಂದರೆ ಇಟ್ ಈಸ್ ಎ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡಿಂದ ಈ ಮನು ಅನ್ನೋ ವರ್ಡ್ ಬರುತ್ತೆ. ಇದರಲ್ಲಿ ಮನು ಅಂದರೆ ಹ್ಯಾಂಡ್ ಅಂತ ಅರ್ಥ. ಇದು ಯಾವುದ್ರ ಮೇಲೆ ಬರೆದಿರ್ತಾರೆ ಅಂದರೆ ಯೂಶ್ವಲಿ ಪಾಮ್ ಲೀವ್ಸ್ ಆರ್ ಇನ್ ದ ಸ್ಪೆಷಲಿ ಪ್ರಿಪೇರ್ಡ್ ಬಾರ್ಕ್ ಆಫ್ ಟ್ರೀ ರಿಟನ್ ಆನ್ ದ ಬಿರ್ಚ್ ಅಂದರೆ ಮರದ್ದು ಈ ಚಕ್ಕೆ ಇರಲ್ವ, ಆ ಥರದ್ರ ಮೇಲೆ ಬರೆದಿರ್ತಾರೆ. ವಿಚ್ ಗ್ರೋಸ್ ಇನ್ ದ ಹಿಮಾಲಯ, ಅದು ಹಿಮಾಲಯಾಸ್ ರೀಜನಲ್ಲಿ ಸಿಗ್ತಾ ಇರುತ್ತಂತೆ. ಅ ಪೇಜ್ ಫ್ರಮ್ ಅ ಪಾಮ್ ಲೀವ್ಸ್ ಆಫ್ ದ ಮನುಸ್ಕ್ರಿಪ್ಟ್ಸ್. ಇಲ್ಲಿದೆಯಲ್ಲ, ಅಬೌಟ್ 1000 years ago the palm leaves were cut into pages and tied together to make books. ಇವ್ರು ಏನು ಮಾಡಿರ್ತಾರೆ ಅಂದರೆ ಈ ಪಾಮ್ ಲೀವ್ಸ್ನೆಲ್ಲ ಒಟ್ಟಿಗೆ ಕೂಡಿಸಿ ಒಂದು ಹೋಲ್ ಮಾಡಿ ಅದನ್ನೆಲ್ಲ ಒಟ್ಟಿಗೆ ಟೈ ಮಾಡಿ ಇಟ್ಟಿರ್ತಾರಂತೆ. Over the years, many manuscripts were eaten away by insects. Some were destroyed, but many have survived, often preserved in temples and monasteries. These books dealt with all kinds of subjects. They are religious beliefs and practices, the lives of kings, medicines and science. ಇವ್ರೇನು ಹೇಳ್ತಿದ್ದಾರೆ ಅಂದರೆ ತುಂಬ ವರ್ಷಗಳ ಹಿಂದೆ ಮನುಸ್ಕ್ರಿಪ್ಟ್ಸು ಎಷ್ಟೊಂದು ಹಾಳಾಗಿದೆ. ಅದು ಹೇಗೆ ಅಂದರೆ ಇನ್ಸೆಕ್ಟ್ಸ್ ತಿಂದಿರೋದ್ರಿಂದ, ಮತ್ತು ಕೆಲವೊಂದು ಡೆಸ್ಟ್ರಾಯ್ ಆಗಿದೆ ಮಳೆಗೆ ಅಥವಾ ಏನೋ ಫ್ಲಡ್ಸು, ನ್ಯಾಚುರಲ್ ಕೆಲಾಮಿಟೀಸಿಂದ, ಮತ್ತು ಇನ್ನೊಂದು ಕೆಲವೊಂದು ಸಿಕ್ಕಿದ್ದಾವೆ, ಹ್ಯಾವ್ ಸರ್ವೈವ್ಡ್. ಅದರಿಂದನೇ ನಮಗೆ ಎಷ್ಟೋ ಇನ್ಫಾರ್ಮೇಷನ್ ಸಿಕ್ಕಿರೋದು. ಅವು ಎಲ್ಲಿ ಪ್ರಿಸರ್ವ್ ಆಗಿದ್ವು ಅಂದರೆ ಸಮ್ವರ್ ಇನ್ ಟೆಂಪಲ್ಸ್ ಆ್ಯಂಡ್ ಸಮ್ವರ್ ಇನ್ ಮೊನಾಸ್ಟರೀಸ್, ದೇವಸ್ಥಾನಗಳಲ್ಲಿ ಮತ್ತು ಮೊನಾಸ್ಟ್ರೀಸ್ ಅಂದರೆ ಈ ಥರ ಸ್ತೂಪಗಳು ಆ ಥರದ್ದೆಲ್ಲ ಇರುತ್ತಲ್ಲ, ಅದರಲ್ಲಿ ಕೆಲವೊಂದು ಮನುಸ್ಕ್ರಿಪ್ಟ್ಸ್ ಸಿಕ್ಕಿದೆ. ದೀಸ್ ಬುಕ್ಸ್ ಡೀಲ್ಸ್ ವಿತ್ ಆಲ್ ಕೈಂಡ್ಸ್ ಆಫ್ ಸಬ್ಜೆಕ್ಟ್ಸ್. ಈ ಬುಕ್ಸಲ್ಲಿ ಏನೇನೆಲ್ಲ ಸಿಕ್ಕಿತ್ತು ಅಂದರೆ ಇದರಲ್ಲಿ ಎಲ್ಲ ಥರದ್ದು ಇನ್ಫಾರ್ಮೇಷನ್ನು ಇತ್ತು. ರಿಲಿಜಿಯಸ್ ಬಿಲೀಫ್ಸ್, ಫಾರ್ ಎಕ್ಸಾಂಪಲ್ ಈಗ ಅವರು ಬುದ್ಧಿಸಮ್ನ ಫಾಲೋ ಮಾಡ್ತಿದ್ರು ಅಂದರೆ ಅದರಲ್ಲಿ ಅವ್ರು ಏನೇನು ತತ್ವಗಳನ್ನ ಫಾಲೋ ಮಾಡ್ತಿದ್ರು, ಹಿಂದೂಯಿಸಮ್ ಫಾಲೋ ಮಾಡ್ತಿದ್ರು ಅದರಲ್ಲೇನು ಫಾಲೋ ಮಾಡ್ತಿದ್ರು ಅದೆಲ್ಲ ಇದೆ. ಆ್ಯಂಡ್ ಪ್ರಾಕ್ಟೀಸಸ್, ಮತ್ತು ಅವರದ್ರಲ್ಲಿ ಏನೇನೋ ಅವ್ರದ್ದು ಪ್ರಾಕ್ಟೀಸ್ ಇತ್ತು ಅಂತೆಲ್ಲ ಈ ಥರ ಮನುಸ್ಕ್ರಿಪ್ಟ್ಸಲ್ಲಿ ಇದ್ದಿದ್ದೆಲ್ಲ ಅವ್ರಿಗೆ ಸಿಕ್ಕಿರುತ್ತೆ. ದ ಲೈಫ್ಸ್ ಆಫ್ ಕಿಂಗ್ಸ್, ಮೆಡಿಸಿನ್ ಆ್ಯಂಡ್ ಸೈನ್ಸ್. ಫಾರ್ ಎಕ್ಸಾಂಪಲ್ ಅವರು ಈ ಬುಕ್ ಬರೆಯೋ ಟೈಮಲ್ಲಿ ಅವ್ರ ರಾಜ್ಯದಲ್ಲಿ ಯಾರು ಕಿಂಗ್ ಇದ್ದರು, ಮತ್ತು ಅವ್ರ ಕಾಲದಲ್ಲಿ ವಿಜ್ಞಾನದ ಏನೇನೆಲ್ಲ ಆವಿಷ್ಕಾರಗಳಾಗ್ತಿತ್ತು, ಮತ್ತು ಅವ್ರು ಯಾವ ಥರ ಔಷಧಿಗಳನ್ನ ಬಳಸ್ತಾಯಿದ್ರು, ಏನಾದರೂ ಹುಷಾರಿಲ್ದಂಗಿದ್ರೆ ಆ ಥರ ಎಲ್ಲ ಆದಾಗ ಅದೆಲ್ಲ ಇದರಲ್ಲಿ ಬುಕ್ಸಲ್ಲಿ, ಈ ಮ್ಯಾನುಸ್ಕ್ರಿಪ್ಟ್ಸಲ್ಲಿ ಸಿಕ್ಕಿರುತ್ತೆ. ಬಿಸೈಡ್ಸ್ ದೇರ್ ವರ್ ಎಪಿಕ್ಸ್, ಪೋಯಮ್ಸ್ ಆ್ಯಂಡ್ ಪ್ಲೇಸ್. ಇದನ್ನು ಬಿಟ್ಟು, ಈ ಥರ ರಿಟರ್ನ್ ಬಿಟ್ಟು ಕೆಲವೊಂದು ಪೋಯಮ್ಸು, ಸ್ಟೋರೀಸು ಮತ್ತು ಎಲ್ಲ ಕಥೆಗಳೆಲ್ಲ ಸಿಕ್ಕಿರುತ್ತೆ. ಮೆನಿ ಆಫ್ ದೀಸ್ ವರ್ ರಿಟನ್ ಇನ್ ಸ್ಯಾನ್ಸ್ಕ್ರಿಟ್, ಅದರ್ಸ್ ವರ್ ಇನ್ ಪ್ರಾಕೃತ್. ಇದೆಲ್ಲ ಈ ಮನುಸ್ಕ್ರಿಪ್ಟ್ಸಲ್ಲಿ ಯೂಶ್ವಲಿ ನಾವು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜನ್ನು ನೋಡ್ಬೋದು. ಆ್ಯಂಡ್ ಇನ್ನು ಕೆಲವೊಂದು ಪ್ರಾಕೃತ್ ಲ್ಯಾಂಗ್ವೇಜು. ಪ್ರಾಕೃತ್ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜಸ್ ಯೂಸ್ಡ್ ಬೈ ಆರ್ಡಿನರಿ ಪೀಪಲ್. ಆವಾಗ ಪ್ರಾಕೃತ್ ಅನ್ನೋದೊಂದು ಭಾಷೆ ಇರುತ್ತೆ, ಅದನ್ನೆಲ್ಲ ಸಾಮಾನ್ಯ ಮನುಷ್ಯರು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ತಮಿಳ್ ಆಲ್ಸೋ. ಈ ತಮಿಳ್ ಅನ್ನೋದು ತುಂಬ ಪುರಾತನ ಲ್ಯಾಂಗ್ವೇಜು. ವಿ ಆಲ್ಸೋ ಸ್ಟಡಿ
We can also study inscriptions. These are writings on relatively hard surface such as stone or metal. ನಾವು ಮನುಸ್ಕ್ರಿಪ್ಟ್ಸ್ನ ನೋಡಿದ್ವಿ. ಮನುಸ್ಕ್ರಿಪ್ಟ್ಸು ಏನಾಗಿರುತ್ತೆ ಅಂದರೆ ವುಡ್ ಬಾರ್ಕ್ಸ್ ಮೇಲೆ ಬರೆದಿರ್ತಾರೆ, ಇಲ್ಲ ಅಂದರೆ ಪಾಮ್ ಲೀವ್ಸ್ ಮೇಲೆ ಬರೆದಿರ್ತಾರೆ. ಆದರೆ ಇನ್ಸ್ಕ್ರಿಪ್ಷನ್ಸ್ ಅನ್ನೋದನ್ನ ಏನತ್ರ ಮೇಲೆ ಬರೆದಿರ್ತಾರೆ ಅಂದರೆ ಹಾರ್ಡ್ ಸರ್ಫೇಸಸ್ ಮೇಲೆ ಇವನ್ನ ಕೆತ್ತಿಸಿರ್ತಾರೆ. ಅದು ಯಾವುದು ಅಂದರೆ ಸ್ಟೋನ್ ಅಥವಾ ಮೆಟಲ್, ಇದ್ರ ಮೇಲೆ ಮಾತ್ರ ಇನ್ಸ್ಕ್ರಿಪ್ಷನ್ಸ್ ಇರುತ್ತೆ. Sometime king got their orders inscribed so that people could see, read and obey them. There are other kinds of inscriptions as well, where men and women, including kings and queens, recorded what they did. For example, kings often kept records of victories in battle. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ಇನ್ಸ್ಕ್ರಿಪ್ಷನ್ಸ್ನ ಏನಕ್ಕೆ ಬರೆಸ್ತಿದ್ರು ಅಂದರೆ, ಕೆಲವೊಂದು ಟೈಮು ಒಬ್ಬ ಕಿಂಗ್ಡಮ್ ಇರುತ್ತೆ, ಆ ರಾಜ ಕೆಲವೊಂದು ರೂಲ್ಸ್ ಹಾಕಿರ್ತಾನೆ, ನಮ್ಮ ರಾಜ್ಯದಲ್ಲಿ ಇದಿದ್ದು ಮಾತ್ರ ನಡಿಬೇಕು, ಈ ಥರ ಎಲ್ಲ ಬೇಡ, ಅದು ಇದು ಅಂತ ಹಿಂಗೆ ಕೆಲವೊಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಜನಗಳು ಓದಿ ಅವ್ರು ಅದನ್ನು ಫಾಲೋ ಮಾಡಬೇಕು. ಇನ್ನು ಕೆಲವು ಏನು ಮಾಡ್ತಿದ್ರು ಅಂದರೆ, ಇನ್ನು ಕೆಲವೊಂದು ಇನ್ಸ್ಕ್ರಿಪ್ಷನ್ಸಲ್ಲಿ ಏನಿರ್ತಿತ್ತು ಅಂದರೆ, ರಾಜ ತನ್ನ ಸಪೋಸ್ ಅವ್ರು ಯಾವುದೋ ಒಂದು ಯುದ್ಧಕ್ಕೆ ಹೋಗ್ತಾರೆ, ಆ ಯುದ್ಧನ ಗೆಲ್ತಾರೆ, ಆ ಯುದ್ಧದ ನೆನಪಿಗಾಗಿ ಅವರು ಇನ್ಸ್ಕ್ರಿಪ್ಷನ್ಸ್ನ ಮಾಡಿಸ್ತಿರ್ತಾರೆ. ಸೊ ಈ ಇನ್ಸ್ಕ್ರಿಪ್ಷನ್ಸ್ನ ಎಲ್ಲ ಜನಗಳು ಓದಿ, ಓ ಇವ್ರು ಈ ಥರ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದನ್ನೆಲ್ಲ ಅದನ್ನೆಲ್ಲ ಕೆತ್ತಿಸ್ತಾ ಇದ್ರು. Can you think of the advantages of writing on a hard surface and what could have been the difficulties? ಇವ್ರು ಕೇಳ್ತಾ ಇದ್ದಾರೆ ಒಂದು ಕ್ವಶನ್ನು. ನೀವು ಥಿಂಕ್ ಮಾಡ್ಬೋದಾ, ಈ ಥರ ಕಲ್ಲಿಂದ್ರ ಮೇಲೆ ಯಾಕೆ ಕೆತ್ತಿಸ್ತಿದ್ರು, ಮತ್ತು ಅದರಿಂದ ಇದ್ದಿದ್ದ ಪ್ರಾಬ್ಲಮ್ಸ್ ಏನಿತ್ತು, ಹಾರ್ಡ್ ಸರ್ಫೇಸ್ ಮೇಲೆ ಕೆತ್ತೋದಂದರೆ ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಿದ್ದಾರೆ. There are many ways other things that were made and used in the past. Those who study these objects are called archaeologists. ಯಾರು ಈ ಥರ ಪುರಾತನ ಶಾಸನ ಅದು ಇದು ಹಳೆ ಕಾಲದೆಲ್ಲ ಯೂಸ್ ಮಾಡಿರೋದು, ಅದನ್ನು ಸೋರ್ಸಸ್ನ ಇಟ್ಕೊಂಡು ಅದನ್ನು ಸ್ಟಡಿ ಮಾಡ್ತಾರಲ್ಲ, ಅವ್ರನ್ನ ಆರ್ಕಿಯಾಲಜಿಸ್ಟ್ಸ್ ಅಂತ ಕರೀತಾರೆ. ದೇ ಸ್ಟಡಿ ದ ರಿಮೈನ್ಸ್ ಆಫ್ ಬಿಲ್ಡಿಂಗ್ಸ್ ಮೇಡ್ ಆಫ್ ಸ್ಟೋನ್ ಆ್ಯಂಡ್ ಬ್ರಿಕ್ಸ್, ಪೇಂಟಿಂಗ್ಸ್ ಆ್ಯಂಡ್ ಸ್ಕಲ್ಪ್ಚರ್. ದೇ ಆಲ್ಸೋ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಕವೇಟ್ ಅಂದರೆ dig under the surface of the earth to find tools, weapons, pots, pans, ornaments and coins. ಆರ್ಕಿಯಾಲಜಿಸ್ಟ್ಸ್ ಏನು ಸ್ಟಡಿ ಮಾಡ್ತಾರೆ ಅಂದರೆ, ಅವರು ಬಿಲ್ಡಿಂಗ್ಸ್ ರಿಮೈನ್ಸ್, ಈಗ ಹಳೆ ಕಾಲದ ಯಾವುದೋ ಒಂದು ಪಾಳು ಬಿದ್ದಿರೋ ಬಿಲ್ಡಿಂಗ್ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿಗೆ ಹೋಗಿ ಅದ್ರದ್ದೆಲ್ಲ ಕಾರ್ಬನ್ ಡೇಟಿಂಗ್ ಅದು ಇದು ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಹಾಗೆ ಅವ್ರಿಗೆ ಯಾವುದಾದ್ರೂ ತುಂಬ ಹಳೆಯದು ಸ್ಟೋನು, ಬ್ರಿಕ್ ಎಲ್ಲ ಪೇಂಟಿಂಗ್ಸ್ ಎಲ್ಲ ಸಿಕ್ಕಿದ್ರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಇರ್ತಾರೆ ಅವರು. ದೇ ಆಲ್ಸೋ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಕವೇಟ್ ಅಂದರೆ ಅವ್ರೀಗ ಭೂಮಿನ ಅಗೆದು ಅದರೆಡೆ ಏನಾದರೂ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಏನಿರುತ್ತೆ ಅಂದರೆ, ಒಂದು ಕಲ್ಲನ್ನ ಒಂದು ಕಲ್ಲ ಮೇಲೆ ಏನಾದರೂ ಇನ್ಸ್ಕ್ರಿಪ್ಷನ್ ಬರೆದು ಏನಾದರೂ ಅದರಲ್ಲಿ ಸೂಚನೆ ಇದ್ದರೆ ಅವರು ಅಲ್ಲಿ ಲ್ಯಾಂಡ್ನ ಡಿಗ್ ಮಾಡಿ ಅವರು ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಹರಪ್ಪ ಮೊಹೆಂಜೊದಾರೋನು ಅದೇ ಥರ ಸಿಕ್ಕಿರುತ್ತೆ ಅವರಿಗೆ. ಅದೇ ಥರ ತುಂಬ ಪ್ಲೇಸಸಲ್ಲಿ ಅವಾಗವಾಗ ಆರ್ಕಿಯಾಲಜಿಸ್ಟ್ಸಿಗೆ ಸಿಗ್ತಾ ಇರುತ್ತೆ. ಅವರಲ್ಲಿ ಏನೇನು ಸಿಗುತ್ತೆ ಅವರಿಗೆ ಅಂದರೆ, ವೆಪನ್ಸು, ಪಾಟ್ಸು, ಪ್ಯಾನ್ಸು, ಆರ್ನಮೆಂಟ್ಸ್ ಆ್ಯಂಡ್ ಕಾಯಿನ್ಸು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದವೆಲ್ಲ ಸಿಗ್ತವೆ. Some of these objects may be made of stone, others of bone, baked clay or metal. Objects that usually are made of hard, imperishable substance usually survive for a long time. ಇವ್ರು ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಆಬ್ಜೆಕ್ಟ್ ಆಗಲಿ ಸ್ಟೋನಿಂದ ಅಥವಾ ಬೋನ್ ಅಥವಾ ಸುಟ್ಟಿರೋ ಅಂತಹ ಜೇಡಿ ಮಣ್ಣಿಂದ ಅಥವಾ ಮೆಟಲ್ ಮೇಲೆ ಬರೆದಿರೋ ಅಂತಹ ಏನೇ ಇನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಏನೇ ಇನ್ಫಾರ್ಮೇಷನ್ ಆಗಿರ್ಬೋದು, ಅದು ತುಂಬ ವರ್ಷ ಏನು ಹಾಳಾಗದೆ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ್ಯನ್ ಓಲ್ಡ್ ಇನ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಒಂದು ಹಳೆ ಇನ್ಸ್ಕ್ರಿಪ್ಷನ್ನು. ದಿಸ್ ಇನ್ಸ್ಕ್ರಿಪ್ಷನ್ ಡೇಟ್ಸ್ ಅಬೌಟ್ 2250 years ago. ಇದನ್ನು 2250 ವರ್ಷದ ಹಳೇದಿದು. ಆ್ಯಂಡ್ ವಾಸ್ ಫೌಂಡ್ ಇನ್ ಕಂಧಾರ್, ಪ್ರೆಸೆಂಟ್ ಡೇ ಆಫ್ಘಾನಿಸ್ತಾನ್. ಇದು ಪ್ರೆಸೆಂಟ್ ಡೇ ಆಫ್ಘಾನಿಸ್ತಾನಲ್ಲಿರೋ ಖಂಧಾರಲ್ಲಿದೆ. ಇಟ್ ವಾಸ್ ಇನ್ಸ್ಕ್ರೈಬ್ಡ್ ಆನ್ ದ ಆರ್ಡರ್ಸ್ ಆಫ್ ದ ರೂಲರ್ ನೇಮ್ಡ್ ಅಶೋಕ. ಈ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಶೋಕನ್ ಏಜಲ್ಲಿ. ಇದು ಈ ಖಂಧಾರ್ ಅನ್ನೋ ಪ್ಲೇಸಲ್ಲಿ ಅಶೋಕನೇ ಹೇಳಿ ಇನ್ಸ್ಕ್ರೈಬ್ ಮಾಡಿಸಿದ್ದಂತಹ ಒಂದು ಶಾಸನ ಇದು. ಯು ವಿಲ್ ರೀಡ್ ಅಬೌಟ್ ದೆಮ್ ಇನ್ ಚಾಪ್ಟರ್ 7 ಇದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರಂತೆ. ವೆನ್ ವಿ ರೈಟ್ ಎನಿಥಿಂಗ್ ವಿ ಯೂಸ್ ಅ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ಸ್ ಕನ್ಸಿಸ್ಟ್ ಆಫ್ ಲೆಟರ್ಸ್ ಆರ್ ಸೈನ್ಸ್. ವೆನ್ we read this, what is written or speak, we use a language. This inscription has 2 languages. This inscription was inscribed in 2 different scripts and languages.
ಗ್ರೀಕ್ ಅಟ್ ದಿ ಟಾಪ್ ಆ್ಯಂಡ್ ಅರೇಮಿಕ್ ಬಿಲೋ ವಿಚ್ ವರ್ ಯೂಸ್ಡ್ ಇನ್ ದಿಸ್ ಏರಿಯಾ. ಈ ಇನ್ಸ್ಕ್ರಿಪ್ಷನಲ್ಲಿ ಟಾಪಲ್ಲಿ ಗ್ರೀಕಲ್ಲಿ ಬರ್ತಿದ್ದಾರಂತೆ, ಕೆಳಗಡೆ ಅರೇಮಿಕಲ್ಲಿ. ಈ ಇನ್ಸ್ಕ್ರಿಪ್ಷನ್ಸಲ್ಲೆಲ್ಲ ಯೂಶ್ವಲಿ ಏನಾದರೂ ವರ್ಡ್ಸ್ ಯೂಸ್ ಮಾಡಿ ಬರೆದಿರ್ತಾರಂತೆ, ಇಲ್ಲಾಂದರೆ ಸ್ಕ್ರಿಪ್ಟ್ಸ್ ಯೂಸ್ ಮಾಡಿ ಬರೆದಿರ್ತಾರಂತೆ. ನೆಕ್ಸ್ಟ್ ಪಾರ್ಟ್ ವಿಲ್ ಡಿಸ್ಕಸ್ ಇನ್